ಶತಶತಮಾನಗಳಿಂದ ಕಲ್ಲು ರಾಶಿ ಇಲ್ಲಿದೆ. ಕಂಡಲ್ಲಿ ಗುಹೆಗಳು ಹಾವಿನಂತೆ ತೆವಳಿ ಸಾಗಬೇಕು. ಯಾರು ಬೇಕಾದರೂ ಅಲ್ಲಿಗೆ ಹೋಗಿ ಮುಟ್ಟಬಹುದು. ಕತ್ತಲೆ ಆದರೂ ಬೆಳಕು. ನಡೆಯುವುದು ಕಷ್ಟ, ಆದರೆ ಕಂಡೇ ಬಿಡುತ್ತದೆ. ದೇವರು ನಮಗಾಗಿ ಕೊಟ್ಟ ಈ ಸುಂದರ ಜಗತ್ತಿನಲ್ಲಿ ಅದೆಷ್ಟು ಅದ್ಭುತಗಳು. ಬನ್ನಿ ನೋಡೋಣ. ವಿಚಿತ್ರ ವಿಚಿತ್ರ ಆಕಾರದಲ್ಲಿರುವ ಈ ಕಲ್ಲುಗಳು ಆಕಾಶದೆತ್ತರಕ್ಕೆ ಬೆಳೆದು ನಿಂತಿರುವ ಬೃಹತ್ ಬಂಡೆಗಳು. ಬೆಟ್ಟದ ತುದಿಯ ಮೇಲೆ ಕಲ್ಲು ರಾಶಿಗಳ ಮಧ್ಯೆ ಒಂದು ಚಿಕ್ಕ ದೇವಸ್ಥಾನ. ತಾಯಿ ಶ್ರೀ ನಲ್ಲಚೌಡೇಶ್ವರಿ. ನಮಸ್ಕಾರಗಳು ಸ್ನೇಹಿತರೆ, ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಕಲ್ಯಾಣರಾಜ್ ಗುಬ್ಬೂರ್ಕರ್. ನಿಮಗೆಲ್ಲ ಒಂದು ವಿಶೇಷವಾದ ಸ್ಥಳದ ಪರಿಚಯ ಮಾಡಿಸ್ಬೇಕು ಅಂತ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಾನೀಗ ಎಲ್ಲಿದ್ದೀನಿ ಅಂತಂದರೆ, ಈ ಬಾಗೇಪಲ್ಲಿ ಅನ್ನುವಂಥ ಒಂದು ಪಟ್ಟಣ ಇದೆ, ತಾಲೂಕು ಪ್ಲೇಸ್ ಅದು. ಅದರಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂಥ ನಲ್ಲಸಾನಂಪಲ್ಲಿ ಅನ್ನುವಂಥ ಒಂದು ಗ್ರಾಮದಲ್ಲಿ, ಆ ಗ್ರಾಮದಲ್ಲಿರುವಂಥ ಒಂದು ಬೆಟ್ಟದ ಮೇಲೆ ನಾನಿದ್ದೀನಿ. ಇಲ್ಲಿ ಶ್ರೀ ನಲ್ಲಚೌಡೇಶ್ವರಿ ಅಂತ ಮಹಾತಾಯಿ ನೆಲೆ ನಿಂತಿದ್ದಾರೆ. ಐತಿಹಾಸಿಕವಾಗಿ ಪೌರಾಣಿಕವಾಗಿ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನ ಇದೆ. ನಾನು ಈಗಾಗಲೇ ದರ್ಶನ ಮಾಡ್ಕೊಂಡ್ಬರ್ತೀನಿ. ಖಂಡಿತ ನಾನು ಈ ಎಲ್ಲವನ್ನ ತೋರಿಸಿದ ಮೇಲೆ ನೀವು ಇಲ್ಲಿಗೆ ಬರಬೇಕು ಅಂತ ನಿಮಗೂ ಆಸೆ ಆಗುತ್ತೆ. ಖಂಡಿತ ಬರ್ತೀರಿ. ನೀವು ಬರಬೇಕು ಅನ್ನೋದು ನನ್ನ ಆಸೆ. ಯಾಕೆ ಅಂತಂದರೆ ಆ ತಾಯಿ ಆಶೀರ್ವಾದ ನಿಮಗೆಲ್ಲ ಸಿಗಬೇಕು. ಇವರು PV ವೆಂಕಟರಮಣ, ಸಿವಿಲ್ ಇಂಜಿನಿಯರ್, ನಲ್ಲಚೌಡೇಶ್ವರಿ ತಾಯಿಯ ಪರಮ ಭಕ್ತರು. ಇವರಿಂದ ಬೆಟ್ಟದ ವಿಶೇಷತೆಗಳು, ರೋಚಕಗಳು ಮತ್ತು ರಹಸ್ಯಗಳನ್ನು ತಿಳಿಯೋಣ. ಮೈ ಗಾಡ್, ವಾವ್, ಸೂಪರ್. ಇದರ ಸೌಂದರ್ಯ ಆಗಲಿ, ಇದರ ಒಂದು ವೈಭವ ಆಗಲಿ, ಇಲ್ಲಿ ಬಂದು ಯಾರು ನೋಡ್ತಾರೆ ಅವ್ರು ಮಾತ್ರ ಫೀಲ್ ಮಾಡೋಕ್ಕೆ ಸಾಧ್ಯ ಇದೆ. ನೋಡಿ, ಒಂದು ಮೇಲ್ಗಡೆ ನೋಡಿದ್ರೆ ಒಂದು 500 ಫೀಟ್ ಜಾಸ್ತಿ ಹೈಟ್ ಇದೆ. ಅಲ್ಲಿಂದ ಲೈಟ್ಗಳು ಬರ್ತಾ ಇದೆ. ಆ ಲೈಟ್ ಏನಾಗುತ್ತೆ ಅಂತಂದರೆ, ಒಂದು ಗೋಡೆ ಮೇಲೆ ಬೀಳುತ್ತೆ, ಆ ಗೋಡೆಯಿಂದ ಇನ್ನೊಂದು ಗೋಡೆ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲಿಂದ ನಮಗೆ ಈ ಲೈಟ್ ಬರ್ತಾ ಇದೆ. ಹಾಗೆ ಅನಿಸ್ತಾ ಇದೆ ನನಗೆ. ಸೂಪರ್. ಈಗ
ಇದರ ವಿಶೇಷತೆ ಏನಂತಂದ್ರೆ ಹಾಂ ನಿಮಗೆ ಇಲ್ಲಿ ಒಂಥರ ಸ್ಟ್ರೆಸ್ ಆಗುತ್ತೆ ಸರ್ ಮೈಂಡ್. ಓಕೆ. ಈಗ ಎಷ್ಟೋ ನಮ್ಮ ವ್ಯವಹಾರಿಕ ಜೀವನದಲ್ಲಿ ಹಾಂ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತದೆ. ಓಹೋ ಹುಡುಗರು ಇರ್ಬೋದು, ಬಿಸ್ನೆಸ್ ಪರ್ಸನ್ಸ್ ಎಲ್ಲ ಇರ್ಬೋದು. ಕರೆಕ್ಟ್ ಸರ್. ಇಂಥ ಜಾಗದಲ್ಲಿ ಧ್ಯಾನ ಮಾಡಿದಾಗ ಹಾಂ ಒಂದು ವೈಜ್ಞಾನಿಕವಾಗಿ ಮೈಂಡ್ ಸ್ಟ್ರೆಸ್ ಆಗುತ್ತೆ ಸರ್. ನೇಚರ್ ಬಹಳ ಒಂದು ಅದ್ಭುತವಾಗಿ ಇಲ್ಲಿ AC ಬೇಕಾಗೇ ಇಲ್ಲ ಸರ್. ಹೌದು ಹೌದು ಹೌದು. ಈ ಬೆಟ್ಟ ಸುತ್ತಲೂ 9 ರಿಂದ 10 ಕೆರೆಗೆ ಇದೆ. ಹಾಂ ಅದರ ವಿಶೇಷವಾಗಿ ವ್ಯಾಸರಾಯ. ಓಹೋ ಬನ್ನಿ ಸರ್. ವ್ಯಾಸರಾಯನ ಕೆರೆ ಹಾಂ ಇರೋದೇ ಇದೇ ಜಾಗ ಪಕ್ಕದಲ್ಲಿ. ಓ ವ್ಯಾಸರಾಯರು ಅಂತಂದ್ರೆ ನಮ್ಮ ಮಹಾಭಾರತ ಬರೀತಾರಲ್ಲ ಅವರು. ಹೌದು. ಅದ್ಭುತ ಅಲ್ಲ ಸರ್. ಅವ್ರು ಇಲ್ಲಿ ಬಂದು ಧ್ಯಾನ ಮಾಡ್ತಾ ಇರೋದು ಒಂದು ಹಿನ್ನೆಲೆ ಇದೆ. ಹಾಂ 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 ಬನ್ನಿ ಅವ್ರ ಅದು ನೋಡಿ. ಶಿಷ್ಯರು ಹೌದು ಅಂತ. ಹಾಂ ಅವರು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಧ್ಯಾನ ಮಾಡ್ತಾರೆ. ಇಲ್ಲೂ ಗುಹೆ ಇದೆ. ಹೌದು. ಇಲ್ಲಿ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಮೇನ್ ಎಲ್ಲರೂ ಯಾವುದೇ ಜನ ಬರ್ತಾರೆ. ಹಾಂ ಇಲ್ಲಿ. ಓ ಮೈ ಗಾಡ್. ಇಲ್ಲಿ ಒಳಗಡೆ ಹೋದ್ರೆ ಬನ್ನಿ ಒಂದು ಸುಮಾರು- ತೋರಿಸಿ ನೋಡಿ ಅದು ಎಷ್ಟು ಡೀಪ್ ಆಗಿದೆ. ಸುಮಾರು ಒಂದು 100 ಅಡಿ ಕೆಳಗಡೆ ಹಾಂ ನಾವು ಹೋಗ್ತಾ ಇದ್ದೀವಿ ಈಗ. ವಾವ್ 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 100 ಅಡಿ ಕೆಳಗಡೆ ಹೋಗ್ತಾ ಇದ್ವಿ ಗುಹೆ ಒಳಗಡೆ. ಹಾಂ ಈ ಒಳಗಡೆ ಅವರು ಹೋಗ್ತಾ 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 ಹಾಂ ನಮಗೆ ಫುಲ್ಲು ಗುಹೆದು ಒಳಗಡೆ ಇಲ್ಲ. ಓಕೆ. ಅದನ್ನ ಹಿಂದೆ ಗೊತ್ತಾಗುತ್ತೆ. ಸರ್ ಈ ಮೆಟ್ಲೆಲ್ಲ ನೀವು ಇತ್ತೀಚೆಗೆ ಮಾಡಿರೋಂಥದ್ದಾ? ಸರ್, ಈಗ ನಾವು ಇತ್ತೀಚೆಗೆ ಮಾಡಿರೋದು. ಮೊದಲು ಹೇಗೆ? ಮೊದಲು ನ್ಯಾಚುರಲ್ ಆಗೇ ಇತ್ತು ಸರ್. ವಾವ್ ಸೂಪರ್ ಸೂಪರ್ ಸರ್. ಸೊ ಬಂದು ಹೋಗೋಕ್ಕೆ ಅನುಕೂಲ ಆಗಲಿ ಸರ್. ಬೆಳಕು ಇದೆ ಇಲ್ಲಿ. ಹಾ ಹೌದು ಸರ್. ಇಲ್ಲಿಂದ ಮೇನ್ ಎಂಟ್ರೆನ್ಸ್. ಇಲ್ಲಿ ಋಷಿಮುನಿಗಳು ನೋಡಕ್ಕೆ ಔಷಧಿ ತಗೊಳ್ಳೋ ಬರ್ತಾ ಇದ್ದ ಜಾಗ ಸರ್ ಇದು. ನಡೀರಿ ಸರ್ ನೋಡೋಣ. ಇಲ್ಲಿ ಹೋಗ್ತಾ ಹೋಗ್ತಾ ಹಾಂ ಮುಂದೆ ನಾವು ತುಂಬಾ ಕ್ಲಿಷ್ಟಕರವಾದ ಒಂದು ಜಾಗದಲ್ಲಿ ಹೋಗ್ಬೇಕಾಗುತ್ತೆ. ಓಹೋ ಒಂದ್ಸಲ ಒಂಥರ ಬಗ್ಗಿಕೊಂಡು ಹೋಗ್ಬೇಕಾಗುತ್ತೆ, ಒಂದ್ಸಲ ಈ ತರ ತೆಳ್ಕೊಂಡು ತೆವಳ್ಕೊಂಡು ಹೋಗ್ಬೇಕಾಗುತ್ತೆ. ಹೋಗ್ಬೇಕಾಗುತ್ತೆ. ಓಕೆ. ಅಲ್ಲಿ ಹೋಗ್ತಾ ಹೋಗ್ತಾ ಅವ್ರದ್ದು ಒಂದು ಜಾಗ ಸಿಗುತ್ತೆ ಸರ್. ಹಾಗೆ ನಡೀರಿ ನೋಡೋಣ. ನೋಡಿ ಸೂಪರ್. ಓ ಮೈ ಗಾಡ್. ನೋಡಿ ಸರ್. ಸೂಪರ್ ಆಗಿದೆ ಜಾಗ. ನೋಡಿ ಸರ್. ಇಲ್ಲಿ ಮೇನ್ ಎಂಟ್ರೆನ್ಸ್ ಸರ್ ಇದು. ಹಾ ಇಲ್ಲಿ ಜಸ್ಟ್ ನಿಮಗೆ 1 feet 6 inches ಇರುತ್ತೆ. ಹಾ ಹಾ ನೋಡಿ ಸರ್, ಲಕ್ಷಾಂತರ ಜನ ಹೋಗಿ 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 ಹಾ ಈ ಕಲ್ಲು ಹೆಂಗಿದೆ ನುಣುಪಾಗಿ. ಹಾ ಹಾ ನೋಡಿ ಸರ್. ಹೌದಲ್ಲ ಸರ್, ಇದೆಲ್ಲ ನೋಡಿ ಸರ್. ಸೌದು ಹೋಗ್ಬಿಟ್ಟಿದೆ ಕಲ್ಲು. ನೋಡಿ ಅಲ್ಲಿ ಹೋಗ್ತಾ ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಲೈಟ್ ಹಾಕಿದೀವಲ್ಲ, ಹಾ 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 ಹಾ. ಅವ್ರು ಅಲ್ಲಿರೋದು ಜಾಗ ಅದು. ಓಕೆ. ನೋಡಿ ಈ ಕಲ್ಲು ನಾವು ಅನ್ಕೊಂಡಿರ್ತೀವಿ ಬೆಟ್ಟ ಅಂತ. ಹಾ ಈ ಬೆಟ್ಟ ಕೆಳಗಡೆಯಿಂದ ಭೂಮಿಯಿಂದ ಬಂದಿಲ್ಲ ಸರ್. ಹಾ 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 ಹಾ. ಇದು ಮಧ್ಯದಲ್ಲಿ ಗ್ಯಾಪ್ ಇದೆ. ಓಕೆ. ಈ ಗ್ಯಾಪ್ ಇಟ್ಕೊಂಡಿರೋದ್ರಿಂದ ನಮ್ಗೆ ಹಾ. 100 ಅಡಿ ಕೆಳಗಡೆ ಇದೀವಿ ಸರ್ ನಾವೀಗ. 100 ಅಡಿ ಕೆಳಗಡೆ ಇದೀವ ಸರ್? ಹೌದು ಸರ್. ಭೂಮಿಯಿಂದ? ಅಲ್ಲ ಅಲ್ಲ, ಮೇಲೆ ಟಿಪ್. ಓಕೆ ಓಕೆ ಓಕೆ. ಅದೇ ಮೇಲ್ಗಡೆ ಇದ್ದು ದೇವಸ್ಥಾನ ಮೇಲೆ ಟಿಪ್. ಹಾ, ಹಾ, ಮೇಲೆ ಹಾ, ಹಾ, ಹಾ. ಅಲ್ಲಿಂದ ಒಂದು 100 ಅಡಿ ಕೆಳಗಡೆ ಇದ್ದೀವಿ. ಹಾ ಹಾ ಇಲ್ಲಿ ವಿಶೇಷತೆ ಏನಂತಂದ್ರೆ, ಹಾ ಇಲ್ಲಿ ಋಷಿಮುನಿಗಳು ಧ್ಯಾನ ಮಾಡಿ ಹಾ. ಅವರು ಅವಧೂತರು ಇಲ್ಲೇ ಇರೋದ್ರಿಂದ ಓಕೆ. ಇಲ್ಲಿ ಯಾವ ಕಾರಣಕ್ಕೂ ಇಲ್ಲಿ ಇರುವೆ ಆಗ್ಲಿ ಬಾವಳಿ ಆಗ್ಲಿ ಒಂಥರ ಸ್ಮೆಲ್ ಆಗ್ಲಿ ಇದು ಹೋಗುತ್ತಾರೆ ಸರ್. ಇದು ತಿರುಗಾಡಿದ್ದಾರೆ. ಧರ್ಮಪೀಠ